ಕುಮಾರಸ್ವಾಮಿ ಇವತ್ತು ದೊಡ್ಡದಾಗಿ ಬರ್ತಾವ್ರಲ್ಲ ತೀರಿಸಬೇಕು. 2018ರಲ್ಲಿ ಏನ್ ಮಾಡ್ತಾ ಇದ್ರಿ ಇವರು? ನಿನ್ನ ಯಾಕೆ ಕೈ ಬಿಡ್ತಾ ಇದೀಯ ಅಂತ ನಾವು ಕೇಳಲಿಲ್ಲ. ನಿನ್ ತೊಂದರೆ ಕೊಟ್ಟಿದ್ರ ನಿನ್ ಕೈಲಿ ಮಾಡಕ್ಕಾಯ್ತಾರ ನೀವು ಅವತ್ತು? ಕುಮಾರಸ್ವಾಮಿ ಅವ್ರಿಗೂ ನಾವು 2 ಸಲ ಮುಖ್ಯಮಂತ್ರಿ ಮಾಡಿದ್ವು. ಇದನ್ನ ರೆಡ್ ಜೂನ್ ಮಾಡಿಟ್ಟವರು ಕುಮಾರಸ್ವಾಮಿ ಅವರು ಕೊಡಕ್ಕೆ ರೆಡಿ ಇದ್ದೀವಿ. ನಾವು ಶೇರ್ ಹೋಗ್ತಾ ಇದ್ದೀವಿ, ದುಡ್ಡೇನು ಇಸ್ಕೊಳ್ಳಲ್ಲ. ನಾವು ಶೇರು 25 ಲಕ್ಷ ಸಾಲ ಮಾಡಿದೆ. ನಾವು ಹಾಳಾಗೋದು ಅವ್ರು ಹಾಳಾಗೋದು. ಒಂದಿನ ಅಕ್ವೈರ್ ಆಗಿ ಆಗುತ್ತೆ. ಇದು ಬಿಡಲ್ರು ನಮ್ಮನ್ನ. ಇದಕ್ಕೆ ಸ್ವಲ್ಪ ದುಡ್ಡು ಬರಲಿ. ಇದು ನನ್ನ ಕನಸಿನ ಕೂಸು. ಇದು ತುಂಬಾ ಚೆಂದಾಗಿ ಲೇಔಟ್ ಇದಾಗ್ತದೆ, ನಿಮ್ಗೆಲ್ಲ ಒಳ್ಳೆ ಬೆಲೆ ಬರ್ತದೆ. ಆದ್ರಿಂದ ನೀವೆಲ್ಲ ಒಪ್ಕೊಳ್ಳಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಾಮಿ ಇವತ್ತು ಬಂದು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅವ್ರ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದೀವಿ, ಬಂದು ಮಾತಾಡ್ಲಿ. ಅವರು ಮುಖ್ಯಮಂತ್ರಿ ಹೆಂಗೆ ಸ್ವಾಮಿ ಈ ಬೀದಿಲ್ ಬಂದ್ಬಿಟ್ಟು ಚರ್ಚೆ ಮಾಡೋಕ್ಕಾಗ್ತದೆ? ರೆಡ್ ಝೋನ್ ಮಾಡಿದ್ರಲ್ವಾ, ಇದ್ರ ಬುಡ ಸಮೇತ ಕಿತ್ತು ಬಿಸಾಕ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತು. ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಇಂದು ಬಹಿರಂಗ ಚರ್ಚೆಗೆ ಬೈರಮಂಗಲ ಕಾರಣ ಆಗಿದೆ ಅಂತ ಹೇಳ್ಬೋದು. ಸದ್ಯ ಈಗ ಬೈರಮಂಗಲದಲ್ಲಿ ರೈತರು ಜಮಾಯಿಸಿದ್ದಾರೆ. ಅಂದರೆ ಕಾಂಗ್ರೆಸ್ನ ಪರ ರೈತರು ನಾವು ಜಮೀನನ್ನು ಕೊಡ್ತೀವಿ ಅನ್ನುವಂತಹ ವಿಚಾರಕ್ಕೆ ತೀರ್ಮಾನಕ್ಕೆ ಈಗ ರೈತರು ಬಂದಿರುವಂಥದ್ದು. ನಮ್ಮೊಂದಿಗೆ ರೈತರಿದ್ದಾರೆ, ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಕೂಡ ಭಾಗವಹಿಸಿದಿರಿ, ಜಮೀನು ಕೊಡ್ತೀನಿ ಅಂತ ಹೇಳಿ ನೀವು ಬಂದಿದ್ದೀರಿ, ಕೊಡಲ್ಲ ಅಂತ ಒಂದಷ್ಟು ರೈತರು ಹೇಳ್ತಿದ್ದಾರೆ. ಇವತ್ತು ಬಹಿರಂಗ ಚರ್ಚೆಗೆ ಬೈರಮಂಗಲ ಕಾರಣ ಆಗಿದೆ, ಏನು ಹೇಳಿಕ್ಕೆ ಬಯಸ್ತೀರಿ? ಸರ್, ಬಹಿರಂಗ ಚರ್ಚೆಗಿನ್ನ ನಾವು ಪಾಪ ಕುಮಾರಸ್ವಾಮಿ ಅವರಿಗೆ ಏನು ವಿರೋಧ ಅಲ್ಲ. ನಾವು ಕುಮಾರಸ್ವಾಮಿ ಅವ್ರಿಗೂ ನಾವು 2 ಸಲ ಮುಖ್ಯಮಂತ್ರಿ ಮಾಡಿದ್ವು. ಇದನ್ನು ರೆಡ್ ಜೂನ್ ಮಾಡಿಟ್ಟವರು ಕುಮಾರಸ್ವಾಮಿ ಅವರು. ಈಗ ಅಲ್ಲಿ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿಗಳು. ನಾವು ರೈತರೇ ಅಂತ ವಿಶ್ವಾಸದಿಂದ ಬಂದು ಮಾತಾಡಿದ್ರೆ ನಾವು ಮಾತಾಡ್ತೀವಿ ಅವರೊಂದಿಗೆ. ನಮ್ಮ ತಾವು ಮಾತಾಡಲಿಲ್ಲ ಅಂದರೆ ಅಲ್ಲೇ ಹೋಗಿ ಮಾತಾಡಲಿ. ಅಲ್ಲಿರೋಂಥ ನಮ್ಮ ಅಣ್ಣ ತಂದಿರೋ ಆ ರೈತರುಗಳು ಇದನ್ನು ಕೇಳಬೇಕು. ಸ್ವಾಮಿ, ನೀವು ರೆಡ್ ಜೂನ್ ಮಾಡಿಟ್ಬಿಡೋರಲ್ಲ, ಈ ಥರ ನಮಗೆ ಮಾಡೋದಲ್ಲ, ಇದನ್ನು ಏನೇನೋ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಆ ಮಹಾನುಭಾವರೇ ಕೇಳಬೇಕಲ್ಲಿ. ಕೇಳಿ ಎಲ್ಲ ರೈತರನ್ನು ಕುಂಡ್ರಿಸಿ ಒಂದು ಸಮಸ್ಯೆ ಬಗೆಹರಿಸ್ಕೊಡಿ. ನಿಮ್ದು ಎಷ್ಟಿದೆ ಜಮೀನು? ನಮ್ಮದು ನಾವು ಅಣ್ಣ ತಂದಿರೋ 3 ಜನ 20 ಎಕರೆ ಜಮೀನದೆ. 20 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ಗೆ ಕೊಡ್ಲಿಕ್ಕೆ ನೀವು ಒಪ್ಕೊಂಡಿದ್ದೀರಾ? 20 ಎಕರೆ ಜಮೀನದೆ. 1500 ಮರ, 500 ತೆಂಗಿನ ಮರ ಇದೆ, 200 ಮಾವಿನ ಮರ ಇದೆ, ರೇಷ್ಮೆ ತೋಟ ಇದೆ, ಬಾಳೆ ಇದೆ, ಎಲ್ಲ ಇದೆ. ನಾವು ಕೊಡೋಕೆ ರೆಡಿ ಇದ್ದೀವಿ. ನಾವು ಶೇರ್ ಹೋಗ್ತಾ ಇದ್ದೀವಿ, ದುಡ್ಡೇನು ಇಸ್ಕೊಳ್ಳಲ್ಲ. ನಾವು ಶೇರು ನಮ್ಮ ಡೆವಲಪ್ಮೆಂಟ್ ಏನಿದೆಯೋ ಅದೇ ನಮ್ದಿಲ್ಲ ಅನ್ನೋ ಒಂದು 6-7 ಕೋಟಿ ದುಡ್ಡು ಬರ್ತದೆ. 6-7 ಕೋಟಿ ದುಡ್ಡು ಬರ್ತದೆ ನಮಗೆ. ಎಷ್ಟು ಕೇಳಿದ್ದೀರಾ ಬಿಡದಿ ಟೌನ್ಶಿಪ್ಗೆ ಶೇರ್? ಎಷ್ಟು ಕೇಳಿದ್ದೀರಾ ನೀವು? 50 ಡೆವಲಪ್ಮೆಂಟ್ ಏರಿಯಾ 50. ಹೌದು, ಕೊಡ್ತಾವ್ರೆ ನಮಗೆ ಅವರು. ಇವಾಗ ನಮಗೆ ಅದಿರಲಿ, ಅದು ಆಮೇಲೆ ಈ ನಮ್ಮ ಕುಮಾರಸ್ವಾಮಿ ಅವರು ಇವತ್ತು ರೆಡ್ ಜೂನ್ ನಾನು ಕ್ಯಾನ್ಸಲ್ ಮಾಡಿಸ್ಕೊಡ್ತೀನಿ ಅಂತ, ಇನ್ನು 1 ತಿಂಗಳಲ್ಲಿ ರೆಡ್ ಜೂನ್ ನಾನು ಕ್ಯಾನ್ಸಲ್ ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಡಲಿ. ಭರವಸೆ ಕೊಟ್ಟು ರೆಡ್ ಜೂನ್ ಕ್ಯಾನ್ಸಲ್ ಆಯಿತು ಅಂದ ತಕ್ಷಣ ನಾವು ಟೆಂಟ್ ಖಾಲಿ ಮಾಡ್ಕೊಂಡಿದ್ದೀವಿ. ಇವಾಗ ನಾನೇ ನೋಡಿ 2 ಮಕ್ಕಳು ಮದುವೆ ಮಾಡಿದ್ದೀನಿ, 25 ಲಕ್ಷ ಸಾಲ ಮಾಡಿದೆ. 25 ಲಕ್ಷ ಸಾಲ ಮಾಡಿದೆ, 3 ವರ್ಷ ಬಡ್ಡಿ ಕಟ್ಟಿದೆ. ಅಕ್ವೈರ್ ಆಯ್ತದೆ ಜಮೀನು ಉಳಿಸ್ಕೊಂಡೆ. 3 ವರ್ಷ ಬಡ್ಡಿ ಕಟ್ಟಿದೆ. ಬಡ್ಡಿ ಕಟ್ಟಕ್ಕೆ ಆಗಿಲ್ಲ ನನ್ನ ಕೈಲಿ. 1 ಎಕರೆನ 1 ಕುಂಟೆ 20 ಲಕ್ಷ ಕೊಟ್ಟಿದ್ದೀನಿ. 1,20,000 ಕೊಟ್ಟಿದ್ದೀನಿ 1 ಕುಂಟೆ. ಎಷ್ಟಾಯಿತು? 60 ಲಕ್ಷ ಆಯಿತು. ಇವಾಗ ತಗೊಂಡ್ರೆ ನನಗೆ 2.5 ಕೋಟಿ ಕೊಡ್ತಾವ್ರೆ. ನಾವು ಹಾಳಾಗೋದು ಅವ್ರು ಹಾಳಾಗೋದು ಹೇಳಿ. ನಾವು ರೈತರು ಹಾಳಾಗೋದು, ತಗೊಂಡವ್ರು ಹಾಳಾಗೋದು. ಹೌದಲ್ವಾ? ವಿರೋಧ ಮಾಡ್ತಿರೋದು ಯಾಕೆ ಕೆಲವು ರೈತರು? ವಿರೋಧ ಯಾಕೆ ಮಾಡ್ದವ್ರೆ ಅಂತಾರೆ. ಅವಾಗ ಫಸ್ಟ್ ಮಾರ್ಕೊಂಡ್ಬಿಟ್ಟವ್ರೆ ಎಲ್ಲ. ಅವರು ಜಮೀನು ಕಮ್ಮಿ ಇದೆ, ಅವ್ರು ಮರ ಮುಂಡಿಗಳಿಲ್ಲ. ಈ ಮರ ಮುಂಡಿ ಇರೋರಿಗೆ ದುಡ್ಡು ಜಾಸ್ತಿ ಹೊಂಟೈತದಲ್ಲ. ಇವಾಗ ಗ್ರೀನ್ ಬೆಲ್ಟ್ ಆದಮೇಲೆ ಮರ ಮುಂಡಿ ಮಾಡಿದ್ದು. ಗ್ರೀನ್ ಬೆಲ್ಟ್ ಆದಮೇಲೆ ರೆಡ್ ಜೂನ್ ಮಾಡಿದ್ಮೇಲೆ ಮರ ಮುಂಡಿ ಮಾಡಿದ್ದು. ಯಾವತ್ತಾನು ಒಂದಿನ ಅಕ್ವೈರ್ ಆದಿ ಆಯ್ತಿದೆ ಅಂತಲೇ ಮರ ಮುಂಡಿ ಮಾಡಿದ್ದು ನಾವು. ತೆಂಗು ಮ್ಯಾಂಗೋ ಮಾಡಿದ್ದು ಯಾವತ್ತಾನು ಒಂದಿನ ಅಕ್ವೈರ್ ಆಗಿ ಆಗುತ್ತೆ. ಇದು ಬಿಡಲ್ರು ನಮ್ಮನ್ನ. ಇದಕ್ಕೆ ಸ್ವಲ್ಪ ದುಡ್ಡು ಬರಲಿ ಅಂತಾನೆ ಮಾಡಿದ್ದು. ಸರ್, ನಿಮ್ದು ಎಷ್ಟಿದೆ ಜಮೀನು? ಸರ್, ನಂದು ಮನನಹಳ್ಳಿ 12 ಸರ್ವೆ ನಂಬರು 8.5 ಎಕರೆ ಜಮೀನಿದೆ. 8.5 ಎಕರೆ ಜಮೀನನ್ನು ಕೂಡ ಕೊಡ್ಲಿಕ್ಕೆ ಒಪ್ಕೊಂಡಿದ್ದೀರಾ ಬಿಡದಿ ಟೌನ್ಶಿಪ್ಗೆ? ಕೊಡಕ್ಕೆ ಒಪ್ಕೊಂಡಿದ್ದೀವಿ. ನಮ್ಗೆ ಅವಶ್ಯಕತೆ ಇರೋಷ್ಟು ಅಮೌಂಟ್ ಇಸ್ಕೊತೀವಿ. ರೆಸಿಡೆನ್ಸಿ ತಗೊಂಡ್ರೆ 9,693 ಅಡಿ ಕೊಡ್ತಾರೆ. ಕಮರ್ಷಿಯಲ್ ತಗೊಂಡ್ರೆ 8,723 ಅಡಿ ಕೊಡ್ತಾರೆ. ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ನಾವು ಇಲ್ಲ ಅಂದರೆ ಯಾರೋ ಬರೋರು ಈಗ ನಮ್ಗೆ ರೆಡ್ ಝೋನ್ ತೆಗೆಸ್ಕೊಡ್ಲಿ. ಇದು ಡಿ ಕೆ ಶಿವಕುಮಾರ್ ಇದಲ್ಲ. ಡಿ ಕೆ ಶಿವಕುಮಾರ್ ಕೇಳೋ ನೈತಿಕತೆ ಇಲ್ಲ ಕುಮಾರಸ್ವಾಮಿಗೆ. ಮಾಡಿರೋದು ಕುಮಾರಸ್ವಾಮಿ ಇವತ್ತು ದೊಡ್ಡದಾಗಿ ಬರ್ತಾವ್ರಲ್ಲ ತೀರಿಸಬೇಕು. 2018ರಲ್ಲಿ ಏನು ಮಾಡ್ತಾ ಇದ್ರಿ ಇವರು? ನಮ್ಮ ರೈತರುಗಳು ಹಾಳಾಗೋಯ್ತಾರೆ ಅಂತ ಗೊತ್ತಿರಲಿವಾ? ಅವತ್ತು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವತ್ತು ತೆಗಿಬೇಕಾಯ್ತು ಇವರು. ನಾವು ಕೇಳಿದ್ದೀವಿ ಕಂಚಿನಹಳ್ಳಿ ಗೇಟಲ್ಲಿ ಅಡ್ಡ ಹಾಕೊಂಡು ಇವ್ರನ್ನ.
ನಾವು ಅವತ್ತು ಬಿಟ್ಟಿಲ್ಲ ಇದ್ರನ್ನ ರೆಡ್ ಝೋನು. ಅಣ್ಣ ನೀವು ಇವಾಗ ಅಧಿಕಾರದಲ್ಲಿದ್ದೀರಿ, ತೆಗಿಬೇಕು ಅಂತ ನಾವು ಕಂಚನಹಳ್ಳಿ ಗೇಟಲ್ಲಿ ಅಡ್ಡ ಹಾಕಿ ಕೇಳಿದ್ದೀವಿ. ಇದೇ ಮಾನ್ಯ ಮಾಜಿ ಶಾಸಕರು 1993 ಎಕರೆ ಏನೋ ಅಕ್ವೈರ್ ಮಾಡಿಸಿದ್ರು ಇಲ್ಲಿ 10,600 ಚಿಲ್ಲರೆ ಎಕರೆಯಲ್ಲಿ 10,600 ಎಕರೆಯಲ್ಲಿ 1000 ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿಸಿದ್ರು ಮಾಜಿ ಶಾಸಕರು. ಅವಾಗ ಇರಲಿಲ್ವಾ ನಿಮ್ಗೆ ಜ್ಞಾನ? ಇವತ್ತು ದೊಡ್ಡದಾಗಿ ಬಂದು ಭಾಷಣ ಬಿಗಿದ್ದೀರಲ್ಲ ಇಲ್ಲಿ. ಆಗ ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಾಗ ನೀವು ವಿರೋಧ ವ್ಯಕ್ತಪಡಿಸಿದ್ರ? ಸರ್, ಒಂದು ಟೈಮ್ ವಿರೋಧ ಮಾಡಿದ್ರು ಅಷ್ಟೇ, ಆಮೇಲೆ ಯಾರು ಮಾಡಿಲ್ಲ. ನಿನ್ನ ಯಾಕೆ ಕೈ ಬಿಡ್ತಾ ಇದೀನಿ ಅಂತ ನಾವು ಕೇಳಲಿಲ್ಲ. ತೋರಿಸು, ಇಲ್ಲಿ ಮಾಡಿರೋದು ಇದಾರೆ, ಇಲ್ಲಿ ಹೇಳ್ಸ್ತೀವಿ. ನಿನ್ ದೇವ್ರ ಮೇಲೆ ಪ್ರಮಾಣ ಮಾಡು. ನಿನಗೆ ನೆಕ್ಸ್ಟ್ ಟೈಮ್ ಬಂದು ಯಾರನ ನಿನ್ ತೊಂದರೆ ಕೊಟ್ಟಿದ್ರ ನಿನ್ ಕೈಲಿ ಮಾಡಕ್ಕಾಯ್ತಾ ಇರ್ಲಿವ? ಅವತ್ತು ಮಾಡ್ಬೇಕಾಯ್ತು ನೀನು. ಹೌದು ಸ್ವಾಮಿ, ನಮ್ಮ ಎರಡು ಪಂಚಾಯತಿ ಭಾಗದಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾದು ಹೋಗ್ತಾ ಇದ್ರು. ಎರಡು ಪಂಚಾಯತಿ ಹತ್ರ ನಾವು ರೈತರುಗಳು ಅಡ್ಡಾಕಿ ಕೇಳ್ದೋ. ಅವಾಗ ಇದು ನನ್ನ ಕನಸಿನ ಕೂಸು, ಇದು ತುಂಬ ಚೆಂದಾಗಿ ಲೇಔಟ್ ಇದಾಗ್ತದೆ, ನಿಮಗೆಲ್ಲ ಒಳ್ಳೆ ಬೆಲೆ ಬರ್ತದೆ, ಆದ್ದರಿಂದ ನೀವೆಲ್ಲ ಒಪ್ಕೊಳ್ಳಿ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟೋದು ಸ್ವಾಮಿ. ಇವತ್ತು ಬಂದು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಮಂಡ್ಯದಲ್ಲಿ ಹೋಯ್ತಾರೆ 200 ಎಕರೆ ಜಮೀನು ಕೊಡಿ ಅಂತಾರೆ. ಯಾಕೆ ಇಲ್ಲಿದೆ, ನಾವೆಲ್ಲ ಒಪ್ಕೊಂಡಿದ್ದೀವಿ ಕೊಡೋಕ್ಕೆ. ಇಲ್ಲೇ 200 ಎಕರೆ ತಗೊಂಡು ಒಳ್ಳೆ ಇಂಡಸ್ಟ್ರಿ ಮಾಡಿ, ನೀವು ಬೃಹತ್ ಕೈಗಾರಿಕೆ ಸಚಿವರಾಗಿದ್ದೀರಿ ಮೋದಿಯವರ ಸಂಬಳದಲ್ಲಿ, ಒಳ್ಳೆ IT ಉದ್ಯಮ ತಂದು ಇಲ್ಲಿ ಇದು ಮಾಡಿ ನಮ್ಮ ರೈತರ ಮಕ್ಕಳುಗಳಿಗೆ ಒಳ್ಳೆ ಕೆಲಸಗಳು ನೀಡ್ರಿ, ನಮಗೆಲ್ಲ ರೈತರಿಗೆ ಉತ್ತೇಜನ ಕೊಡ್ರಿ. ನೀವು DK ಶಿವಕುಮಾರ್ ಜೊತೆ ಸೇರಿಕೊಂಡು ಅವ್ರ ಹತ್ರ ವಿಧಾನಸೌಧಕ್ಕೆ ಇನ್ನೂ ರೈತರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಿಸಿ ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಬೇಳೆ ಬಯಸ್ಕೊಳ್ತಾರೆ ಯಾರು? ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಇಲ್ಲಿ ಸ್ವಾಮಿ ಇವತ್ತು 80 ಭಾಗದಷ್ಟು ರೈತರು ನಾವೆಲ್ಲ ಕೊಡಕ್ಕೆ ಒಪ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾನ್ಯ ಕುಮಾರಸ್ವಾಮಿ ಅವರು ಹಾಗೂ ಇಲ್ಲಿನ MLA ಅವರು ಇಲ್ಲಿ ಬಂದು ರಾಜಕೀಯ ಬೇಳೆ ಬೇಯಿಸಬೇಕು ಅಂತ ರೈತರ ಅಲ್ಲಿರೋರು ನಮ್ಮ ಬೇರೆ ಇರೋಲ್ಲ, ನಮ್ಮ ಅಣ್ಣ ತಮ್ಮದಿರು ಮಾವದಿರು ಬಾಮೈಕ್ಳುಗಳು ನಮ್ಮ ಮೇಲೆ ಬಿರುಕನ್ನ ಮುಟ್ಸೋಕ್ಕೆ ಇವತ್ತು ಇಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮದ ಉದ್ದೇಶ ನಮ್ಮ ಒಡಕು ತಂದಿಡೋಕ್ಕೆ ಬರ್ತಾ ಇರೋದೇ ಹೊರತು ನಮ್ಮ ಯಾರೂ ರೈತರ ಕಷ್ಟ ಸುಖನ ಆಲ್ಸೋಕ್ಕಾಗಲಿ ಪರಿಹಾರ ಮಾಡೋಕ್ಕಾಗಲಿ ಅವ್ರು ಬರ್ತಾ ಇಲ್ಲ. ಓನ್ಲಿ ರಾಜಕೀಯ ಮಾಡೋ ಉದ್ದೇಶದಿಂದ ಕುಮಾರಸ್ವಾಮಿ ಅವರು ಈ ಭಾಗಕ್ಕೆ ಬರ್ತಾ ಇರೋದು. ನೀವೆಲ್ಲ ರೈತರು ಸೇರಿ ಯಾಕೆ ಒಮ್ಮತಕ್ಕೆ ಬರಬಾರ್ದು? ಬಿಡದಿ ಟೌನ್ಶಿಪ್ಗೆ ಜಮೀನನ್ನು ಕೊಡ್ತೀನಿ ಅಥವಾ ಕೊಡಲ್ಲ ಅನ್ನೋ ಒಮ್ಮತಕ್ಕೆ ಯಾಕೆ ಬರಬಾರ್ದು? ನಾವು ಒಮ್ಮತ ಹೋಗಿದ್ದೀವಿ. ನಾವು 80% ಜನ ನಾವು ಕೊಡೋಕ್ಕೆ ಒಪ್ಕೊಂಡಿದ್ದೀವಿ. ಅಲ್ಲಿರೋರ್ಗು 20% ಜನಕ್ಕೆ ನಾವು ತಿಳುವಳಿಕೆ ಹೇಳಿ ಮುಂದಿನ ದಿನದಲ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಜನೆಗೆ ಒಪ್ಪಿಗೆ ನಾವು ಅವರ ಮನವೊಲಿಸೋಕೆ ಪ್ರಯತ್ನ ಪಡ್ತೀವಿ. ಸರ್, ನಿಮ್ದು ಎಷ್ಟಿದೆ ಜಮೀನು? ನಮ್ಮದು ಎಷ್ಟಾದ್ರೂ ಇರಲಿ, ನಮ್ಮದು ಜಮೀನಿದೆ, ಈ ಭಾಗದಲ್ಲಿ ನಮ್ಮದು ಜಮೀನಿದೆ. ಆದರೆ ನಮ್ಮ ಬಾಮೈಕ್ಳಾಗ್ಬೋದು, ಮಾವದಿರು, ತಮ್ಮದಿರು, ಅಣ್ತಂದಿರು ಆಗ್ಬೋದು, ಸ್ನೇಹಿತರಾಗ್ಬೋದು, ಇಲ್ಲಿ 20 ಗುಂಟೆ 30 ಗುಂಟೆ ನಮ್ದು ಅದೇ ಏನು ಮಾಡೋದು ಅಂತಾರಲ್ಲ, ಅವ್ರು ಕಳ್ಕೊಂಡದ್ದೇ ಈ 20 ವರ್ಷ ಅಕ್ವೈರ್ ಟೌನ್ಶಿಪ್ ಆದಮೇಲೆ ಭೂಮಿ ಬೆಲೆ ಸಿಗ್ದಿರ ಕಳ್ಕೊಂಡದ್ದು. ಅದು ಯಾಕೆ ಕಳ್ಕೊಡೋದು ಅಂದರೆ ಅದು ಕುಮಾರಸ್ವಾಮಿ ಅವ್ರಿಗೆ ಆಗ್ಬೇಕು. ಅದಕ್ಕೆ ಅದು ಮಾತು ಕುಮಾರಸ್ವಾಮಿ ಅವರು ಇದ್ರ ಋಣನ 20-30 ವರ್ಷ ಇಲ್ಲಿ ರಾಜಕೀಯ ಮಾಡವ್ರೆ. 30 ವರ್ಷದ ರೈತರ ಋಣ ತೀರಿಸಬೇಕು, ಕುಂತ್ಕೊಂಡು ಮಾತಾಡಬೇಕು. ಪರವಾಗಿರೋರು ಕೂಡ, ವಿರೋಧವಾಗಿರೋರು ಪರವಾಗಿರೋರು ಇಬ್ಬರು ಅವ್ರಿಗೆ ಸಹಾಯ ಮಾಡಿರೋರೆ. ನಾವು ಅವ್ರ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದೀವಿ. ಬಂದು ಮಾತಾಡಲಿ ಅವರು, ನಾವು ಹೇಳ್ತೀವಿ, ನಾವು ಉತ್ತರನ ನಾವು ಏನು ಮಾಡಿದ್ರಿ ನೀವು ಅಂತ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತು ಚರ್ಚೆಗೆ ಬರ್ತಾರಾ? ಮುಖ್ಯಮಂತ್ರಿ DK ಶಿವಕುಮಾರ್ ಚರ್ಚೆಗೆ ಬರೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಸ್ವಾಮಿ ಬೀದಿಲಿ ಬಂದ್ಬಿಟ್ಟು ಚರ್ಚೆ ಮಾಡೋಕ್ಕಾಗ್ತದೆ? ಅದಕ್ಕೆ ಅಂತ ಒಂದು ಕಾರ್ಯಕಾರ ಮಾಡೋಕ್ಕೆ ವಿಧಾನಸೌಧ ಅಂತ ಕಟ್ಟಿರಲ್ವೇ ಸ್ವಾಮಿ? ಕಾರ್ಯಾರಂಭ ಮಾಡೋಕ್ಕೆ, ಆಡಳಿತ ಮಾಡೋಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿ. ಇವಾಗ ಅವರು ಸರಿಸಮಾನವಾದರು, ಯಾರು ಕುಮಾರಸ್ವಾಮಿ ಸರಿಸಮಾನವಾದರು, ಅವರು ಸರಿಸಮಾನವಾದರು, ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಲಿ, ಹಿಂಗೆ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಂತ. ಇಲ್ಲ ಇಷ್ಟು ಜನ ರೈತರು ವಿರೋಧವಾಗವ್ರೆ ಬಿಡಿ ಅಂತ ಹೇಳಿ, ಇಲ್ಲ ಇಷ್ಟು ಜನ ಪರವಾಗವ್ರೆ ಇನ್ನ ಏನು ಅನುಕೂಲ ಮಾಡಬೇಕು ರೈತರಿಗೆ ಮಾಡಿ ಅಂತ ಬೇಕಾದ್ರೆ ಪಟ್ಟಿಟ್ಕೊಂಡು ಮಾಡಲಿ, ಅದು ಒಪ್ಕೊಳ್ಳೋಣ. ಸುಮ್ಮನೆ ಬೀದಿಯಲ್ಲಿ ಬಂದ್ಬಿಟ್ರೆ ಎಲ್ಲ ನಾವು ಕುಸ್ತಿ ಬೀಳ್ತಾ ಅವರು ಕುಸ್ತಿ ಬೀಳ್ತಾರಪ್ಪ. ಎಲ್ಲ ಏನು ಇಲ್ಲಿ ವಿಧಾನಸೌಧದಲ್ಲಿ ಮಾಧ್ಯಮದವರು ನೀವು ನೋಡಿದಿರಿ, ಎಲ್ಲರೂ ನಡ್ತಿರೋದು ಉಂಟಾ? ಬೀದಿಲಿ ಚರ್ಚೆ ನಡೆದಿರೋದು. ಇಲ್ಲಿ 100,000 ಜನ ನಾವಿರ್ತೀವಿ, 1000 ಜನ ಅವ್ರು ಇರ್ತಾರೆ, ನಡೀತದ ಇದು? ಅವ್ರಿಗೆ ಕೆಟ್ಟ ಸುತ್ತರಾಗೆ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು ನಿಜವಾಗ್ಲೂ. ಅಂದ್ರೆ ರೈತರ ಒಂದು ಚರ್ಚೆ ಯಾಕೆ ವಿಧಾನಸೌಧದಲ್ಲಿ ಮಾಡಬೇಕು? 4 ಕೋಡೆ ಮಧ್ಯೆ ರೈತರ ಮಧ್ಯದಲ್ಲೇ ಚರ್ಚೆ ಮಾಡಲಿ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳುವಂಥದ್ದು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಸರ್. ವಿಧಾನಸೌಧಕ್ಕೆ ಯಾಕೆಂದರೆ ಕೆಂಗಲ್ ಹನುಮಂತ ಯಾರು ಕಟ್ಟೋದು ಎಂತಕ್ಕೆ ಸರ್ ವಿಧಾನಸೌಧನ? ವಿಧಾನಸೌಧ ಜಗಳ ಕಾಯ್ತಾ ಇರೋದು ವಿಧಾನಸೌಧಕ್ಕೆ ಹೋಗಕ್ಕೆ ಅಲ್ವಾ ಸರ್? ಇವರು ರಾಜಕೀಯದವರು ವಿಧಾನಸೌಧಕ್ಕೆ ಹೋಗಕ್ಕೆ ತಾನೇ ಜಗಳ ಕಾಯ್ತಾ ಇರೋದು. ರೈತರು ಬಿದ್ದಿರ್ತೀವಿ, ರೋಡಲ್ಲಿ ಬಿದ್ದವ್ರು. ಇಲ್ಲಿ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಪರ ವಿರೋಧ ಇದ್ದುದ್ದೇನೆ, ರಾಜಕೀಯ ಅಂದ್ಮೇಲೆ ಪರ ವಿರೋಧ ಇದ್ದುದ್ದೇನೆ. ಬಟ್ ಈ ಪ್ರಾಜೆಕ್ಟ್ನ 20 ವರ್ಷದಿಂದ ನೀವು ಯಾಕೆ ಸುಮ್ಮನಿದ್ರಿ? ನಾನು ಹೇಳೋದಷ್ಟು, 20 ವರ್ಷದಿಂದ ಬಿದ್ದೈತಲ್ಲ ಪ್ರಾಜೆಕ್ಟು, ತೆಗೆದು ಬಿಸಾಕ್ಬಿಟ್ಟಿದ್ರೆ ಮುಗ್ದೇ ಹೋಗೋದು. 2 ಸತಿ ಮುಖ್ಯಮಂತ್ರಿ ಆಗಿದ್ರಲ್ವ ನೀವು? ಟೌನ್ಶಿಪ್ ಮಾಡಬೇಕು ಅಂದಾಗ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ನೀವು ವಿರೋಧ ಮಾಡಿದ್ರಾ? ಸಮಸ್ಯೆ ಸೂಚಿಸಿದ್ರೆ ನೀವು ಒಪ್ಕೊಂಡಿದ್ರಾ? ಯಾವುದು ಸರ್?
ಕುಮಾರಸ್ವಾಮಿ ಅವರು ಟೌನ್ಶಿಪ್ ಮಾಡಬೇಕು ಅನ್ನುವಂಥ ಯೋಜನೆ ತಂದಾಗ ಬಿಡದಿಯಲ್ಲಿ ನೀವು ಒಪ್ಕೊಂಡಿದ್ರೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದ್ರ? ಸರ್ಕಾರ ಯಾವುದೇ ಪ್ರಾಜೆಕ್ಟ್ ಅಂದರೆ ಪರ ವಿರೋಧ ಇದ್ದುದೇ ಸರ್ ಅಲ್ವಾ. ಕುಮಾರಸ್ವಾಮಿ ಅವ್ರ ಪ್ರಾಜೆಕ್ಟ್ ತಂದಾಗ ಕೆಲವರು ಒಪ್ಕೊಂಡಿದ್ರು, ಕೆಲವು ನಮ್ಮ ನಾಯಕರುಗಳು ವಿರೋಧ ಮಾಡಿದ್ರು, ಅಲ್ಪ ನಾಯಕರು ವಿರೋಧ ಮಾಡಿದ್ರು, ಅದು ಡ್ರಾಪ್ ಮಾಡಿದ್ರು. ಕುಮಾರಣ್ಣ ಅವ್ರಿಗೆ ಹೇಳ್ತೀನಿ, ಡ್ರಾಪ್ ಮಾಡಿದ್ರು ಪ್ರಾಜೆಕ್ಟ್. ಏನದ ಬೇಡ, ಯಾರೋ ಮಹಿಳೆ ಬಂದು ಕೃಷ್ಣಾದ್ರೆ ಕೇಳಿದ್ರು, ಓಕೆ ಸ್ವಾಗತ ಮಾಡೋಣ ಅಲ್ವಾ ಸರ್, ಡ್ರಾಪ್ ಮಾಡಿದ್ರು. ಇದನ್ನ ಗಿಡ್ಡೆ ಸಂಬಂಧ ಕಿತ್ತು ಬಿಸಾಕ್ಬಿಟ್ಟಿದ್ರೆ ಈ ರಿಸ್ಕೇ ಇರಲಿವಲ್ಲ ಸರ್ ನಮಗೆ. ಆಮೇಲೆ ಇನ್ನೊಂದು ಪಾಯಿಂಟ್ ಒಂದು, ಗೆಡ್ಡೆ ಸಂಬಂಧ ಕಿತ್ತು ಬಿಸಾಕಿದ್ರೆ ರಿಸ್ಕೇ ಇರಲಿಲ್ಲ. ಸರ್ಕಾರ ರಚನೆ ಮಾಡಿದ್ರು, ಸರ್ಕಾರ ಹೋಯ್ತು, ತಿರ್ಗಾ ಮುಖ್ಯಮಂತ್ರಿ ಆದರು. ಈಗ ಗೊಂದಲಕ್ಕೆ ತೆರೆ ಎಳೆದ್ಬಿಟ್ಟಿದ್ರೆ ಯಾವ ರಿಸ್ಕು ಇರಲ್ವಲ್ಲ ಸರ್. ಇದು ಅವರು ಕುತ್ಕೊಳ್ಳೋಂಗಿಲ್ಲ, ನಾವು ಕುತ್ಕೊಳ್ಳೋಕಿರಲಿಲ್ಲ. ಇವತ್ತು 3 ಎಕರೆ ಮಡಗಿರೋನು 30 ಗುಂಟೆಗೆ ಬಂದಿದ್ದಾನೆ. ರೆಡ್ ಝೋನ್ ಮಾಡಿದ್ರು ಅಲ್ವಾ, ಇದನ್ನ ಬುಡ ಸಮೇತ ಕಿತ್ತು ಬಿಸಾಕ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತು. ರೆಡ್ ಝೋನ್ ಮಾಡಿದ್ದೇ ಇಷ್ಟೊಂದು ಚರ್ಚೆಗೆ ಕಾರಣ ಆಯ್ತು. ಹೌದು 60 ಲಕ್ಷಕ್ಕೆ ಎಕರೆ ಮಾರಿದ್ದಾರೆ, ಮಾರಿದವರು ಇದ್ದಾರೆ, ಮಾರ್ಕೊಂಡಿರೋರು ಇದ್ದಾರೆ, ಎಲ್ಲರೂ ಇದ್ದಾರೆ ಅಲ್ವಾ. ಇನ್ನು 3 ವರ್ಷ ಬಿಟ್ಕೊಂಡ್ರೆ ರೈತರು ಯಾವುದೇ ಕರ್ಲು ಒಂದು ಮಾತು ಹೇಳ್ತೀನಿ ಸರ್, ನಾನು ರೈತರ ಪರವಾಗಿ ಹೇಳ್ತೀನಿ. ರೈತರು ಇನ್ನು 1 ವರ್ಷ ಬಿಟ್ಕೊಂಡ್ರೆ 1 ಎಕರೆ ಮಡಗಿರೋನು 20 ಗುಂಟೆಗೆ ಬರ್ತಾನೆ, ಅರ್ಧ ಎಕರೆಗೆ ಬರ್ತಾನೆ. ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಅವನು ವ್ಯವಸಾಯ ಮಾಡಿ ಕೆಲವರು ಬದುಕ್ಬೋದು, ಇರೋರು ವ್ಯವಸಾಯ ಮಾಡಿ ಬರ್ಬೋದು. ನಂದು 1.5 ಎಕರೆ 2 ಎಕರೆ ಇದೆ, 2 ಎಕರೆ ಇದೆ. ವ್ಯವಸಾಯ ಮಾಡಿ ಏನು ಮಾಡ್ತೀರಾ? ಹಾಗಿದ್ರೆ ರೈತರು ವಿರೋಧ ವ್ಯಕ್ತಪಡಿಸಿರೋದು ಯಾಕೆ ಅಂತ ಹೇಳಿ? ವಿರೋಧ ವ್ಯಕ್ತಪಡಿಸ ಕೆಲವರು ನಾಯಕರು ಹೇಳಿಕೆಗಳಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ. ಇದೇ ಹೋರಾಟ 20 ವರ್ಷದಿಂದ ಕಂಚನಹಳ್ಳಿ ಇದರಲ್ಲಿ 1,000 ಎಕರೆ 900 ಎಕರೆ ಚಿಲ್ಲರೆ ಮಾಡಿದ್ರು, KDB ಅಕ್ರೋಷನ್ ಮಾಡಿದ್ರು. ಕೆಲವರು ಹೇಳಿದ್ರು ತಿಮ್ಮೇಗೌಡರು ಜಾಸ್ತಿ ಇದು. ತಿಮ್ಮೇಗೌಡರು ರೈತ ಅಲ್ವಾ? 1,30,00,000 ಕೊಟ್ಟು 1,30,00,000 ಕೊಟ್ಟಿದ್ದಾರೆ ಅವತ್ತು. ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬರು 2,07,00,000ದಿಂದ 2,02,5 ಕೋಟಿ ಗಂಟ ಕೊಡ್ತಾ ಇದ್ದಾರೆ. ನಿಮ್ಗೆ ಏನೋ ಒಪ್ಪಿಗೆ ಇಲ್ಲ, ನಿಮ್ಮ ರಾಜಕೀಯ ನಾಯಕರಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ನಮಗೆ ಇಷ್ಟು ಒಪ್ಪಿಗೆ ಇಲ್ಲ ರೈತರಿಗೆ, ಬನ್ನಿ ಈ ಥರ ಮಾಡ್ಕೊಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದು ರಾಜಕೀಯ ಬೇಳೆ ಬೇಸ್ಕೊಡ್ಬೇಡಿ ಮಾಡ್ರಿ. 20% ಅಲ್ಲಿ 5% ಅವರು JDS ನಾಯಕರು, ಇನ್ನು 5% ಅವರು ಕೌಟುಂಬಿಕ ಕಾಲದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಇರೋವಂಥವು. ಇನ್ನು 5% ಜನರು ನಂದು ರೋಡ್ ಗದೆ ಜಮೀನು, ನಂದು ಒಳ್ಳೆ ಬೆಲೆ ಹೋಯ್ತು. ಇವತ್ತೇನು ರೋಡ್ಗಿರೋದು ರೋಡ್ಗಿಲ್ದೇ ಇರೋದು ಎರಡು ಒಂದೇ ಬೆಲೆ ಮಾಡಿರೋದ್ರಿಂದ ನಂದು ರೋಡ್ಗಿತ್ತು. ಇನ್ನು ನನಗೆ ನನ್ನ ಇನ್ಲೋನ್ಗೆ ಜಾಸ್ತಿ ಬೆಲೆ ಸಿಗ್ತಾ ಇದೆ, ನನಗೆ ಕಡಿಮೆ ಅವನಷ್ಟೇ ಬೆಲೆ ಸಿಗ್ತಾ ಇದೆ, ನಂಗೆ ಲಾಸ್ ಆಯ್ತಾ ಇದೆ ಅಂತ ಆ ಒಂದು 20% ಜನ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ಮಾನ್ಯ ಕುಮಾರಸ್ವಾಮಿ ಅವರು ಚರ್ಚೆಗೆ ಇಲ್ಲಿ ಕರೆಯೋದು ಬದಲು ವಿಧಾನಸೌಧದಲ್ಲೇ ರೈತರು ಪರವಾಗಿರೋರು 5 ಜನ, ವಿರೋಧವಾಗಿರೋ 5 ಜನ, ಇವರಿಬ್ಬರು ಕುಂತ್ಕೊಂಡು ಎಲ್ಲ ಊರು ಸರ್ಕಲ್ಗಳು LED ಪರದೆಗಳನ್ನು ಹಾಕ್ಬಿಟ್ಟು ಅಲ್ಲಿ ಮುಕ್ತವಾದ ಚರ್ಚೆ ವಿಧಾನಸೌಧದಲ್ಲಿ ನಡೀತಾ ಇತ್ತು. ಇಲ್ಲೂ ಎಲ್ಲ ರೈತರು ನೋಡೋದು ಇದು ಸರಿಯೇ ಇದು ತಪ್ಪೆ ಅಂತ ಆಯಾ ಊರು ಸರ್ಕಲಲ್ಲೇ ಮಾಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಬೈರ್ಮಳ ನಾನು ಸರ್ಕಲ್ಗೆ ಬರ್ತೀನಿ ಅಲ್ಲಿ ಚರ್ಚೆ ಮಾಡಿ ಒಬ್ಬ ಮುಖ್ಯಮಂತ್ರಿ ಆದವರು ಸರ್ಕಲಲ್ಲಿ ಕುಂತ್ಕೊಂಡು ನ್ಯಾಯ ಪಂಚಾಯಿತಿ ಮಾಡೋಕ್ಕಾಯ್ತದೆ ಸ್ವಾಮಿ. ಅದಕ್ಕೆ ವಿಧಾನಸೌಧ ಸಭಾಂಗಣ ಅದೇ, ಅಲ್ಲಿ ಪರವಾಗಿರೋರನ್ನ ವಿರೋಧನ ಸೇರಿಸಿ LED ಪರದೆಗಳನ್ನು ಹಾಕಿಸಿ ಆಯಾ ಸರ್ಕಲ್ ರೈತರು ಇಲ್ಲೇ ನೋಡ್ಕೊಳ್ಳೋರು ಇದು ಯಾರು ರೀತಿಯಲ್ಲಿ ತಪ್ಪು ಮಾಡಿದ್ರು ಅಂತ ರೈತರಿಗೆ ಮನವರಿಕೆ ಆಗೋದು. ಹೇಳಿ ಸರ್. ಇವತ್ತು 10 ಗಂಟೆಗೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು TV ನೋಡ್ಕೊಂಡು ಆ ತಿಂಡಿ ತಿನ್ಕೊಂಡು ಆ TV ನೋಡ್ತಾ ಇದ್ದೆ. ಇಲ್ಲಿರುವಂಥ ರೈತರು ನಿನ್ನೆ ರಾತ್ರಿ ಅಂದರೆ ಒಂದು 15ರಿಂದ 20 ಜನ ಎಣ್ಣೆ ಗುಂಡು ತುಂಡು ಹಾಕ್ಕೊಂಡು ಕುಂಡ್ರಿಸವ್ರೆ. ಅದು ನನಗೆ ಬ್ಯಾಕ್ಗ್ರೌಂಡ್ ಗೊತ್ತು ಅಂತ ಹೇಳೋರು. ಬ್ಯಾಕ್ಗ್ರೌಂಡ್ ಗೊತ್ತು ಅಂತ ನೀವು ಕೇಂದ್ರದಲ್ಲಿ ಒಬ್ಬ ಮಂತ್ರಿ ಆಗಿರೋರು ಆ ಮಾತನ್ನ ಮಾತಾಡ್ಬೋದಾ? ಇವು ರೈತರುಗಳು ಎಣ್ಣೆ ಗುಂಡು ಹಾಕ್ಕೊಂಡು ಕುಂತವ್ರೆ ಅಂತ ನೀವು ಹೇಳ್ತಿರಲ್ಲ, ನೀವು ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಆ ಮಾತು ಮಾತಾಡ್ಬೋದಾ ನೀವು? ನಾವು ರೈತರಲ್ವಾ? ಬನ್ನಿ, ಯಾರು ಎಣ್ಣೆ ಗುಂಡು ಹಾಕಿದ್ದಾರೆ ಇಲ್ಲಿ? ಆಮೇಲೆ ರೈತರು ಭೂಮಿ ಕೊಟ್ಟಿಲ್ಲ ಅಂದರೆ ನೀವು ಕೈಗಾರಿಕಾ ಮಿನಿಸ್ಟರ್ ಆಗಿದ್ದೀರಿ, ರೈತರುಗಳು ಭೂಮಿ ಕೊಟ್ಟಿಲ್ಲ ಅಂದರೆ ನೀವು ಎಲ್ಲಿ ಇಂಡಸ್ಟ್ರಿಗಳು ತತ್ತೀರಿ? ಉದ್ಯಮಿಗಳಿಗೆ ಸುಮಾರು ಬೇರೆ ಬೇರೆ ಕಂಟ್ರಿಯಿಂದ ಉದ್ಯಮಿಗಳು ಬರ್ತಾರೆ, ಅವ್ರಿಗೆಲ್ಲ ಸ್ಥಳಾವಕಾಶ ಎಲ್ಲಿ ಮಾಡಿಕೊಡ್ತೀರಿ? ಯಾವ ಥರ ನೀವು ಸರ್ಕಾರ ನಡೆಸ್ತೀರಿ? ಮೋದಿಯವರಿಗೆ ನೀವು ಮಾಡ್ತಾ ಇರೋದು ತಪ್ಪು ಅನ್ನಿಸಲ್ವಾ? ಮೋದಿಯವರಿಗೆ ಮೆಸೇಜ್ ಹೋಗಲ್ವಾ? ನೀವು ಇಲ್ಲಿ ಇಂಡೈರೆಕ್ಟಾಗಿ ರೈತರನ್ನ ಎತ್ಕೊಂಡು ನೋಡಿ ಸ್ವಾಮಿ, ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ರೈತರ ಭೂಮಿನೇ ಬೇಕು. ಅದೊಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ನಮ್ಮ ಭೂಮಿಗೆ ಒಳ್ಳೆ ರೇಟ್ ಕೊಟ್ಟು ಇನ್ನು ರೈತರು ವ್ಯವಸಾಯನ ಮಾಡಬೇಕು ಅಂದರೆ ಇನ್ನು 40 ಕಿಲೋಮೀಟರ್ ಮುಂದೆ ಹೋಗಿ ಭೂಮಿಗಳು ತಗೊಂಡು ವ್ಯವಸಾಯ ಮಾಡ್ಬೋದು. ವ್ಯವಸಾಯ ರೈತನಾಗೆ ಇರೋಂಥ ರೈತ ಕೆಲವು ಕುಲಕಸಬು ಅವ್ನು ರೈತ ಮಾಡ್ಬೋದು 40 ಕಿಲೋಮೀಟರ್ ಡಿಸ್ಟೆನ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.